ನಮಸ್ಕಾರ. ನಾವು ದಿನಾ ಮಾಡುವ ಆಚರಣೆಗಳಲ್ಲಿ ಅದೆಷ್ಟೋ ಸಾರಿ ಅದರ ಹಿಂದಿನ ಆಳವಾದ ಅರ್ಥ ಗೊತ್ತೇ ಇರೋದಿಲ್ಲ ಅಲ್ವಾ? ಹೌದು, ನಿಜ. ಇವತ್ತು ಅಂತಹ ಒಂದು ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ವಿಜಯೇಂದ್ರ ರಾಮನಾಥ ಭಟ್ಟರ ಲೇಖನವನ್ನ ಆಧರಿಸಿ ಸಂಧ್ಯಾವಂದನೆಯಲ್ಲಿ ಬರುವ ಗುರು ನಮಸ್ಕಾರದ ಬಗ್ಗೆ ಮಾತಾಡೋಣ. ಓಹ್, ಬಹಳ ಮುಖ್ಯವಾದ ವಿಷಯ. ಯಾಕಂದ್ರೆ ಈಗ ಉಪನಯನ ಆದವರು ಮಾಡ್ಲೇಬೇಕಾದ ಸಂಧ್ಯಾವಂದನೆ ಇದೆಯಲ್ಲ, ಹೌದು, ಅದರ ಮುಖ್ಯ ಉದ್ದೇಶನೇ ಗಾಯತ್ರಿ ಮಂತ್ರ ಜಪ. ಆ ಜಪದಿಂದ ಭಗವಂತನನ್ನ ಒಲಿಸಿಕೊಳ್ಳೋದು. ಇದು ಸುಮ್ನೆ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ, ಇದೊಂದು ರೀತಿ ಆಧ್ಯಾತ್ಮಿಕ ತಪಸ್ಸು. ಸರಿ, ಹಾಗಾದ್ರೆ ಈ ಗಾಯತ್ರಿ ಜಪ ಶುರು ಮಾಡೋಕು ಮುಂಚೆ ಈ ಗುರು ನಮಸ್ಕಾರ ಅಂತ ಮಾಡ್ತೀವಲ್ಲ, ಅದರ ಮಹತ್ವ ಏನು? ನಮ್ಮ ಮೂಲ ಲೇಖನದಲ್ಲೂ ಇದರ ಬಗ್ಗೆ ಹೇಳಿದ್ದಾರೆ. ಖಂಡಿತ. ನೋಡಿ, ಗಾಯತ್ರಿ ಜಪದ ಪೂರ್ತಿ ಫಲ ಸಿಗಬೇಕು ಅಂದ್ರೆ ಆ ಮಂತ್ರದ ಅರ್ಥ ಗೊತ್ತಿರಬೇಕು, ಶ್ರದ್ಧೆ ಭಕ್ತಿ ಇರಬೇಕು. ಶ್ರೀ ಮಧ್ವಾಚಾರ್ಯರೇ ಹೇಳ್ತಾರೆ, ಅನರ್ಥಜ್ಞೋಪಿ ಮಂತ್ರೋಕ್ತಾಂ ಫಲಮಾಪ್ನೋತಿ ಯತ್ನತಃ ಯದನಂತ ಫಲಸ್ತೇನ ಕಥಂ ಮಂತ್ರಾರ್ಥ ವಿಜ್ಜುವೇತಂತ. ಅಂದ್ರೆ ಅರ್ಥ ತಿಳಿದವನಿಗೆ ಅದರ ಪೂರ್ಣ ಫಲ ಹೇಗ್ ಸಿಕ್ಕಿತು? ಅರ್ಥ ಮುಖ್ಯ ಅಂತಾಯ್ತು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಇದೆ. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ಓ ಹೌದಾ? ಏನ್ ಹೇಳುತ್ತೆ ಅದು? ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನ ಅಂತ. ಅಂದ್ರೆ ದೇವರ ಮೇಲೆ ಎಷ್ಟು ಪರಮಭಕ್ತಿ ಇರುತ್ತೋ ಅಷ್ಟೇ ಭಕ್ತಿ ಗುರುಗಳ ಮೇಲೂ ಇರಬೇಕು. ಹಾಗಿದ್ದಾಗ ಮಾತ್ರ ಶಾಸ್ತ್ರದ ಅರ್ಥಗಳು, ಆ ಗೂಢಾರ್ಥಗಳು ಮನಸ್ಸಿಗೆ ಹೊಳೆಯುತ್ತೆ, ಪ್ರಕಾಶಿಸುತ್ತೆ ಅಂತ. ಓ ಅದ್ಭುತ. ಹಾಗಾಗಿ ಗುರುಸ್ಮರಣೆ ಅನಿವಾರ್ಯ. ಹೌದು, ಅದಕ್ಕೇನೆ ಜಪ ಶುರು ಮಾಡೋ ಮುಂಚೆ ಗುರುಸ್ಮರಣೆ, ಗುರು ನಮಸ್ಕಾರ ಮಾಡೋದು. ಹಾಗಾದ್ರೆ ಈ ಗುರು ನಮಸ್ಕಾರದಲ್ಲಿ ನಾವು ಯಾರನ್ನೆಲ್ಲ ಯಾವ ಕ್ರಮದಲ್ಲಿ ಸ್ಮರಿಸ್ತೀವಿ? ಲೇಖನದಲ್ಲಿ ದಶಗುರುಗಳು ಅಂತಾನೂ ಹೇಳಿದೆಯಲ್ಲ? ಹೌದು, ಮುಖ್ಯವಾಗಿ ಒಂದು 4 ಹಂತದ ಗುರುಗಳನ್ನ ನಾವು ಸ್ಮರಿಸ್ತೀವಿ. ಸರಿ, ಯಾರ್ಯಾರು? ಮೊದಲನೇದಾಗಿ ಗುರು ಅಂದ್ರೆ ನಮ್ಮ ತಂದೆ ತಾಯಿ, ಈ ದೇಹವನ್ನ ಕೊಟ್ಟವರು. ಮತ್ತೆ ಗಾಯತ್ರಿ ಮಂತ್ರವನ್ನ ನಮ್ಗೆ ಉಪದೇಶ ಮಾಡಿದ ಆಚಾರ್ಯರು. ಓಕೆ. ಎರಡನೇದು ಪರಮಗುರು ಅಂದ್ರೆ ನಮ್ಮ ತಂದೆಗೆ ಯಾರು ಗಾಯತ್ರಿ ಉಪದೇಶ ಮಾಡಿದ್ರೋ, ಅಂದ್ರೆ ಅವರ ತಂದೆ, ನಮಗೆ ಅಜ್ಜ ಆಗ್ತಾರಲ್ಲ ಅವರು, ಈ ರೀತಿ ಆ ಉಪದೇಶ ಪರಂಪರೆ ನಮಗೆ ಬಂತು ಅಂತ ಸ್ಮರಿಸೋದು. ಪರಂಪರೆ ಮುಖ್ಯ ಇಲ್ಲಿ. ಮೂರನೇದಾಗಿ ಆದಿಗುರು, ಅವರೇ ಶ್ರೀಮನ್ ಮಧ್ವಾಚಾರ್ಯರು. ಈ ಇಡೀ ತತ್ವಜ್ಞಾನ ಪರಂಪರೆಯ ಮೂಲ ಗುರುಗಳು. ಸರಿ. ಆಮೇಲೆ 4ನೇ ಹಂತ ಮೂಲ ಗುರುಗಳು. ಇದು ಒಂದು ದೊಡ್ಡ ಪಟ್ಟಿ. ಶ್ರೀ ವೇದವ್ಯಾಸರೆಂದು ಶುರುವಾಗಿ ಭಾರತಿ, ಸರಸ್ವತಿ ದೇವರು, ಬ್ರಹ್ಮದೇವರು, ಮಹಾಲಕ್ಷ್ಮೀ ದೇವಿ, ಕೊನೆಗೆ ಎಲ್ಲಕ್ಕೂ ಮೂಲವಾದ ಲಕ್ಷ್ಮೀನಾರಾಯಣ, ಇವರೆಲ್ಲ ಜ್ಞಾನದ ಮೂಲ ಸೆಲೆಗಳು. ಓ, ಇದು ಕೇಳೋಕೆ ಚೆನ್ನಾಗಿದೆ. ಆದ್ರೆ ಕೆಲವರಿಗೆ ಇದು ಬರೇ ಹೆಸರುಗಳ ಲಿಸ್ಟ್ ಅಲ್ವಾ ಅನ್ಸಬಹುದು. ಇದರ ಹಿಂದೆ ಆಂತರಿಕ ಚಿಂತನೆ, ನೀವು ಹೇಳಿದ ಹಾಗೆ ಅನುಸಂಧಾನ ಇದೆಯಲ್ಲ, ಅದು ಹೇಗೆ ನಮ್ಮ ಜಪಕ್ಕೆ ಸಹಾಯ ಮಾಡುತ್ತೆ? ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಇದು ಖಂಡಿತವಾಗಿಯೂ ಕೇವಲ ಹೆಸರುಗಳ ಪಟ್ಟಿಯಲ್ಲ. ಈಗ ತಂದೆ, ಅಜ್ಜ ಇವರನ್ನ ಸ್ಮರಿಸುವಾಗ ಕೇವಲ ಅವರನ್ನ ವ್ಯಕ್ತಿಗಳಾಗಿ ನೋಡೋದಲ್ಲ, ಬದಲಿಗೆ ಅವರಿಗೆ ಆ ಗುರುತ್ವವನ್ನ ಕೊಟ್ಟ ಅವರೊಳಗಡೆ ಅಂತರ್ಯಾಮಿಯಾಗಿರುವ ಭಗವಂತನ ರೂಪ ಇದೆಯಲ್ಲ, ಅದನ್ನ ಸ್ಮರಿಸಬೇಕು. ಓಕೆ. ಅದೇ ರೀತಿ ಮಧ್ವಾಚಾರ್ಯರು, ವೇದವ್ಯಾಸರು, ಹೀಗೆ ಮೂಲ ಗುರುಗಳನ್ನ ಸ್ಮರಿಸುವಾಗ ಅವರು ಕೇವಲ ಇತಿಹಾಸದ ವ್ಯಕ್ತಿಗಳಲ್ಲ, ಅವರು ಜ್ಞಾನದ, ಅನುಗ್ರಹದ ತತ್ವಗಳು, ದೇವತೆಗಳು ಅನ್ನೋ ಚಿಂತನೆ ಇರಬೇಕು. ತಂತ್ರಸಾರ ಸಂಗ್ರಹ ಅಂತ ಒಂದು ಗ್ರಂಥದಲ್ಲಿ ಹೇಳಿದ ಹಾಗೆ, ಈ ರೀತಿ ಅನುಸಂಧಾನ ಪೂರ್ವಕವಾಗಿ ಸ್ಮರಿಸೋದ್ರಿಂದ ಆ ಗುರುಗಳಲ್ಲಿರುವ ಅಂತರ್ಯಾಮಿ ಭಗವದ್ರೂಪಗಳಿದೆಯಲ್ಲ, ಅವು ಪ್ರಸನ್ನಾಗಿ ನಾವು ಮುಂದೆ ಮಾಡಬಹುದ ಗಾಯತ್ರಿ ಜಪಕ್ಕೆ ಹೆಚ್ಚಿನ ಶಕ್ತಿಯನ್ನ, ಫಲವನ್ನ ಕೊಡುತ್ತವೆ. ಕೊನೆಗೆ ಎಲ್ಲ ಜ್ಞಾನಕ್ಕೂ ಪ್ರೇರಕನಾದ, ಗಾಯತ್ರಿಯಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದ ವಾಸುದೇವ ಅಂದ್ರೆ ನಾರಾಯಣ ಇದಾನಲ್ಲ, ಅವನನ್ನೇ ಸ್ಮರಿಸೋದು. ಅವನೇ ಸವಿತ್ರ ದೇವತೆಯ ಮೂಲಕ ನಮ್ಗೆ ಬೇಕಾದ ಭಕ್ತಿ, ಜ್ಞಾನ, ವೈರಾಗ್ಯ ಎಲ್ಲವನ್ನೂ ಕೊಡೋನು. ಅಬ್ಬಾ, ಅಂದ್ರೆ ಒಂದು ಸಂಘ ಮಂತ್ರ ಜಪಿಸೋಕೆ ಇಷ್ಟೊಂದು ದೊಡ್ಡ ಹಿನ್ನೆಲೆ, ಇಡೀ ಜ್ಞಾನ ಪರಂಪರೆಯ ಸರಪಳಿಯನ್ನೇ ನಾವು ನೆನಪಿಸಿಕೋಬೇಕಾಗುತ್ತೆ. ಹೌದು ಹೌದು. ಹಾಗಾದ್ರೆ ಸುಮ್ನೆ ವಿಧಿ ಅಂತ ಯಾಂತ್ರಿಕವಾಗಿ ಸಂಧ್ಯಾವಂದನೆ ಮಾಡೋದಕ್ಕೂ ಈ ಅರ್ಥ ತಿಳಿದು ಅನುಸಂಧಾನ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರಬೇಕಲ್ಲ? ಖಂಡಿತವಾಗಿಯೂ. ಲೇಖನದಲ್ಲೂ ಇದನ್ನ ಶಿಕ್ಷಣದ ಹಂತಗಳಿಗೆ ಹೋಲಿಸಿದಾರಲ್ವಾ? ಪ್ರಾಥಮಿಕ, ಮಾಧ್ಯಮಿಕ, ಉನ್ನತ ಶಿಕ್ಷಣ ಅಂತ. ನಿಖರವಾಗಿ. ಸುಮ್ನೆ ಮಂತ್ರ ಹೇಳೋದು ಪ್ರಾಥಮಿಕ ಮಟ್ಟ, ಅಂದ್ರೆ ಶ್ರದ್ಧೆಯಿಂದ ಹೇಳೋದು ಮಾಧ್ಯಮಿಕ. ಆದರೆ ಅರ್ಥ ತಿಳಿದು ಅದರ ಹಿಂದಿನ ತತ್ವವನ್ನ ಅನುಸಂಧಾನ ಮಾಡಿಕೊಂಡು ಮಾಡೋದೇ ಉನ್ನತ ಮಟ್ಟದ ಆಚರಣೆ.
ಹಾಗಾಗಿ ಗುರು ನಮಸ್ಕಾರ ಅಂದ್ರೆ ಆ ಗಾಯತ್ರಿ ಜ್ಞಾನ ನಮ್ಗೆ ತಲುಪಲು ಕಾರಣವಾದ ಇಡೀ ಗುರು ಪರಂಪರೆಗೆ, ಆ ಪರಂಪರೆಯಲ್ಲಿ ಹಾಸುಹೋಗಾಗಿರುವ ದೈವಿ ಶಕ್ತಿಗೆ ನಾವು ಕೃತಜ್ಞತೆ ಸಲ್ಲಿಸೋದು. ಇದು ನಮ್ಮ ಜಪಕ್ಕೆ ಬೇಕಾದ ಯೋಗ್ಯತೆಯನ್ನ, ಏಕಾಗ್ರತೆಯನ್ನ ಕೊಡುತ್ತೆ. ಈ ಮಾತುಕಥೆಯಿಂದ ಒಂದು ವಿಷಯವಂತೂ ಸ್ಪಷ್ಟ ಆಯಿತು. ಯಾವುದೇ ಕೆಲಸ ಆಚರಣೆ ಮಾಡುವಾಗ ಅದರ ಮೂಲ, ಅದರ ಆಶಯ, ಅದರ ಹಿಂದಿನ ಪರಂಪರೆಯನ್ನ ಸ್ಮರಿಸ್ಕೊಂಡ್ರೆ ಆ ಕೆಲಸಕ್ಕೆ ಒಂದು ಹೊಸ ಆಯಾಮ, ಒಂದು ಆಳವಾದ ಅರ್ಥ ಸಿಗುತ್ತೆ. ಹೌದು, ಸಾರಾಂಶದಲ್ಲಿ ಹೇಳೋದಂದ್ರೆ ಗುರು ನಮಸ್ಕಾರ ಅನ್ನೋದು ಕೇವಲ ಒಂದು ಸಂಪ್ರದಾಯದ ಭಾಗ ಅಲ್ಲ. ಅದು ಗಾಯತ್ರಿ ಜ್ಞಾನದ ಮೂಲ ಸೆಲೆಗೆ ನಮ್ಮನ್ನ ಸಂಪರ್ಕಿಸುವ ಒಂದು ಸೇತುವೆ. ನಮ್ಮ ಜಪಕ್ಕೆ ಬೇಕಾದ ಆಧ್ಯಾತ್ಮಿಕ ಶಕ್ತಿಯನ್ನ ಆವಾಹನೆ ಮಾಡುವ ಒಂದು ಪ್ರಮುಖ ಸಾಧನ. ಬಹಳ ಚೆನ್ನಾಗಿ ವಿವರಿಸ್ತ್ರಿ. ಇಲ್ಲಿ ಒಂದು ಆಲೋಚನೆಗೆ ಅವಕಾಶ ಇದೆ ನೋಡಿ. ಈ ಗುರು ಪರಂಪರೆಯ ಸ್ಮರಣೆ ಅನ್ನೋ ತತ್ವ ಇದೆಯಲ್ಲ, ಅಂದ್ರೆ ನಮಗೆ ಜ್ಞಾನ ಅಥವಾ ಕೌಶಲ್ಯ ಕೊಟ್ಟವರನ್ನ, ಆ ಜ್ಞಾನದ ಮೂಲವನ್ನ ಗೌರವದಿಂದ ನೆನೆಯೋದು. ಹೌದು. ಈ ತತ್ವವನ್ನ ನಾವು ಆಧ್ಯಾತ್ಮಿಕ ಆಚರಣೆಗಳ ಹೊರತಾಗಿ ಈಗ ನಾವು ಕಲಿಯೋ ಬೇರೆ ಲೌಕಿಕ ವಿಷಯಗಳಿಗೆ ಅಥವಾ ನಮ್ಮ ವೃತ್ತಿ ಜೀವನಕ್ಕೆ ಅನ್ವಯಿಸಿಕೊಂಡ್ರೆ ಹೇಗೆ? ಆಸಕ್ತಿಕರವಾದ ಯೋಚನೆ. ಹಾಗೆ ಮಾಡಿದ್ರೆ ನಮ್ಮ ಕಲಿಕೆಯ ಅನುಭವ, ನಮ್ಮ ಕೆಲಸದ ಅನುಭವ ಹೇಗೆ ಬದಲಾಗಬಹುದು? ಆ ಕೆಲಸದಲ್ಲಿ ಶ್ರದ್ಧೆ, ಯಶಸ್ಸು ಹೆಚ್ಚಾಗ್ಬೋದಾ? ಇದನ್ನು ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ?